ಇನ್ಸ್ಟಾಗ್ರಾಮ್ದಲ್ಲಿ ಕಳೆದ 2 ವಾರಗಳಿಂದ ಕೆಲವರು ಪೇಜ್ ಡಿಸೇಬಲ್ ಮಾಡ್ತಿದ್ದಾರೆ, ಕೆಲವರು ಅಕೌಂಟ್ ಪರ್ಮನೆಂಟ್ ಆಗಿ ಸಸ್ಪೆಂಡ್ ಮಾಡ್ತಿದ್ದಾರೆ, ಇನ್ನು ಕೆಲವರದು ಬ್ಯಾನ್ ಮಾಡ್ತಿದ್ದಾರೆ. ಕಾರಣ ಏನು? ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಸೇಫ್ ಇಡಬೇಕಂದ್ರೆ ಏನ್ ಮಾಡಬೇಕು ಎಲ್ಲ ತಿಳಿಸ್ಕೊಡ್ತಾನೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಇನ್ಮೇಲೆ ರೇಷನ್ ಕಾರ್ಡ್ದಾರರಿಗೆ 2 kg ಜೋಳ ಕೊಡ್ತಿದ್ದಾರೆ, ಇನ್ನು 2 kg ರಾಗಿ ಕೊಡ್ತಿದ್ದಾರೆ. ಯಾವ ಒಂದು ಜಿಲ್ಲೆ ರೇಷನ್ ಕಾರ್ಡ್ದಾರರಿಗೆ ಕೊಡ್ತಿದ್ದಾರೆ ಮತ್ತು ಯಾರಿಗೆ ಸಿಗತ್ತೆ, ಯಾವಾಗನಿಂದ ಸಿಗತ್ತೆ ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮೊದಲಿಗೆ ಈ ಒಂದು ರೇಷನ್ ಕಾರ್ಡ್ದಾರರಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಮತ್ತೆ ಯಾರು ಫಾಲೋ ಮಾಡ್ಕೊಂಡೆಲ್ಲ ಫಾಲೋ ಮಾಡ್ಕೊಳ್ಳಿ. ನೋಡಿ, ಈಗ ಬಂದಿರುವಂತ ಮಾಹಿತಿಗಳ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ರೇಷನ್ ಕಾರ್ಡ್ದಾರರಿಗೆ ಇದೊಂದು ಒಳ್ಳೆಯ ಅವಕಾಶ. ಯಾವೊಂದು ಜಿಲ್ಲೆಯವರಿಗೆ ಯಾವೊಂದು ಭಾಗದವರಿಗೆ ರಾಗಿ ಜೋಳ ಸಿಗತ್ತಂದ್ರೆ ಪಾಯಿಂಟ್ ನಂಬರ್ 1, ಕರ್ನಾಟಕ ರಾಜ್ಯದಲ್ಲಿರುವ ಹಳೆ ಮೈಸೂರು ಭಾಗದವರಿಗೆ 2 kg ರಾಗಿಯನ್ನು ಕೊಡ್ತಿದ್ದಾರೆ. ಹಾಗೂ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಭಾಗದ ಪಡಿತರ ಚೀಟಿದಾರರಿಗೆ 2 kg ಜೋಳನ ಕೊಡ್ತಿದ್ದಾರೆ. ಇದೊಂದು ಒಳ್ಳೆಯ ಅವಕಾಶ. ಇದೇ ತಿಂಗಳಲ್ಲಿ ವಿತರಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ ಸರ್ಕಾರ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಈ ರೀತಿಯಾಗಿ ಮಾಡಿದ್ದು ಸರಿನಾ ತಪ್ಪಾ ಅಂತ ಹೇಳಿ. ಎಲ್ಲ ಒಂದು ಕರ್ನಾಟಕ ರಾಜ್ಯದ ಎಲ್ಲ ಒಂದು ಜಿಲ್ಲೆಗೆ ಇದು ಅನ್ವಯವಾಗಬೇಕು. ಆದ್ರೆ ಈ ಒಂದು ಭಾಗದವರಿಗೆ ಮಾತ್ರ, ಈ ಒಂದು ಭಾಗದವರಿಗೆ ಮಾತ್ರ ಅಂತ ಹೇಳಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿಯ ಮಾಡಿದ್ದು ಸರಿನಾ ತಪ್ಪಾ ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನು ಎರಡನೇದಾಗಿ, ಈಗೇನು ಇನ್ಸ್ಟಾಗ್ರಾಮ್ ID ಬ್ಯಾನ್ ಮಾಡ್ತಿದಾರಲ್ಲ, ಯಾಕೆ ಬ್ಯಾನ್ ಮಾಡ್ತಿದ್ದಾರೆ ಅದನ್ನ ತಿಳ್ಕೊಳ್ಳಿ. ಮೊದಲಿಗೆ ಕೆಲವು ಜನ ಹೆಂಗ್ ಮಾಡ್ತಾರ, ಫೇಕ್ ಫಾಲೋವರ್ಸ್ಗೋಸ್ಕರ ಅಮೌಂಟ್ ಕೊಟ್ಟು ಫಾಲೋವರ್ಸ್ ಅನ್ನ ಗಳಿಕೆ ಮಾಡೋದು, ಅಂತ ಒಂದು ID ಸಸ್ಪೆಂಡ್ ಮಾಡ್ತಿದ್ದಾರೆ. ಅಂತ ಕ್ರಿಯೇಟ್ ಮಾಡದಂತ ID ಇದಾವಲ್ಲ, ಅದು ಕೂಡ ಸಸ್ಪೆಂಡ್ ಮಾಡ್ತಿದ್ದಾರೆ. ಮತ್ತು ಕೆಲವು ಜನ ಅಂತ ಹೇಳಿ ಒಂದು ಪೇಜ್ ಅನ್ನ ಕ್ರಿಯೇಟ್ ಮಾಡೋದು, ಅದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು, ಅದು ಕೂಡ ಸಸ್ಪೆಂಡ್ ಆಗ್ತಾ ಇದೆ. ಮತ್ತು ಅಷ್ಟೇ ಅಲ್ಲ, ನೀವು ತುಂಬಾ ಜನ ಕ್ರಿಯೇಟ್ ಮಾಡ್ತೀರಾ, ಬಟ್ ಸೆಲ್ಫ್ ವೆರಿಫಿಕೇಶನ್ ಮಾಡ್ಕೋದಲ್ಲ, ಸೆಲ್ಫಿ ವೆರಿಫಿಕೇಶನ್. ನೀವು ಖುದ್ದಾಗಿದ್ದೀರಾ ಅಥವಾ ಬೇರೆದವ್ರು ಇದು ಮಾಡ್ತಿದಾರ ಅಂತ ಹೇಳಿ, ನೀವು ಇದೀರಾ ಅಂತ ಹೇಳಿ ಅದು ಗೊತ್ತಾಗಲ್ಲ. ಆದ ಕಾರಣ ಇದನ್ನ ಕೆಲಸ ಮಾಡ್ಕೊಳ್ಳಿ. ಸೆಲ್ಫಿ ವೆರಿಫಿಕೇಶನ್ ಅನ್ನ ಆನ್ ಮಾಡ್ಕೊಂಡು ಅದನ್ನ ನೀವು ಇದ್ದೀರಾ ಇಲ್ಲ ಅಂತ ಹೇಳಿ ಒಂದು ಫೋಟೋ ಕಳಿಸ್ಕೊಡಿ. ಇನ್ಸ್ಟಾಗ್ರಾಮ್ ಗೊತ್ತಾಗತ್ತೆ ನೀವೇ ಖುದ್ದಾಗಿದ್ದೀರಾ ಅಂದ್ರೆ ಮುಗಿಯುತ್ತೆ, ಯಾವುದೇ ರೀತಿಯಾಗಿ ತೊಂದರೆ ಬರಲ್ಲ. ಅದೇ ರೀತಿಯಾಗಿ ಎರಡನೇದಾಗಿ, ನಿಮ್ಮೊಂದು ಮೊಬೈಲ್ ಸಂಖ್ಯೆನ ವೆರಿಫಿಕೇಶನ್ ಮಾಡ್ಕೊಳ್ಳಿ, ಇಮೇಲ್ ಐಡಿಯನ್ನ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಬ್ಯಾನ್ ಆಗಬಾರ್ದಂದ್ರೆ ಇದೆಲ್ಲ ಮಾಡಿಸ್ಕೊಳ್ಳಿ. ಇನ್ನು ಉಳಿದಂತ ಮಾಹಿತಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಎಲ್ಲ ಮಾಹಿತಿ ಸಿಗತ್ತೆ, ಚೆಕ್